ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಗ್ರೂಪ್ ಇದೆ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ನಿಮ್ಮ ಗುರುಗಳಿಂದ ಏನು ಸಂದೇಶ ಇದೆ ನೋಡೋಣ. ಸೊ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಾಗ್ದೇವಿ ಪದಾರವಿಂದಕ್ಕೆ ನಮಃ. ಸೊ 3 ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ. ಇಟ್ಸ್ ಎ ಜನರಲ್ ರೀಡಿಂಗ್. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಟ್ಯಾರೋ ಕಲಿಯೋದಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಗುರುಗಳ ನಾಮ ಜಪನ ಹೀಗೆ ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯಕ್ಕೆ, ನಿಮ್ಮ ಮನೆಗೆ ಗುರುಗಳನ್ನು ಕರೆಸಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಏನು ಗುರುಗಳಿಗೆ ಅವಮಾನ ಆಗಿದೆ, ಹಾಗಾಗಿ ಗುರು ನಿಂದನೆ ಆಗಿದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಒಳ್ಳೆ ಪಾಸಿಟಿವ್ ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ನಾಮ ಜಪನ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಬದಲಾವಣೆ ಅನ್ನೋದು ಇದೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ, ಹೆದರಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳ ಪರಿಹಾರ ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಲ್ರೆಡಿ ಸೊಲ್ಯೂಷನ್ಸ್ ಏನಿದೆ ನಿಮ್ಮ ಪ್ರಾಬ್ಲಮ್ಸಿಗೆ, ಅದು ನಿಮ್ಮ ಕೈಗೆ ಬಂದು ತಲುಪಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಮೂರ್ಖ ಗುರುಗಳನ್ನ ನಂಬೇಡಿ ಅನ್ನುವಂಥದ್ದು ಇದೆ. ಎಲ್ಲರೂ ಗುರುಗಳೇನೆ ಅಂತ ಅನ್ಕೊಳ್ಳೋದು ತಪ್ಪಲ್ಲ. ಆದರೆ ಸ್ವಾರ್ಥದ ಗುರುಗಳು, ನಿಸ್ವಾರ್ಥದ ಗುರುಗಳು, ಸಮಾಜಕ್ಕೆ ಕೊಡುಗೆಯಾಗಿರುವಂಥ ಗುರುಗಳು ಸಮಾಜನ ದುರ್ಬಳಕೆ ಮಾಡ್ಕೊಳ್ತಿರೋದು, ಇದು ನಿಮಗೆ ಬಿಟ್ಟಂಥ ವಿಚಾರ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಿಹೈಂಡ್ ದ ಮಾಸ್ಕ್ ಕೂಡ ಹೇಳ್ತಾ ಇದೆ. ಸೊ ಫಾಲ್ಸ್ ಗುರುನ ನಂಬೇಡಿ, ನಿಜವಾದ ಗುರುನ ನಂಬಿ ಅನ್ನುವಂಥದ್ದು ಕೂಡ ಇದೆ. ಪ್ರೊಟೆಕ್ಷನ್ ಇದೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಸಾಕಷ್ಟು ರಕ್ಷೆ ಇದೆ, ಹಾಗಾಗಿ ಚಿಂತೆ ಮಾಡಬೇಡಿ. ಸೊ ಗುರುಗಳ ಆಶೀರ್ವಾದದಿಂದ, ಗುರು ಒಬ್ಬ ಸರಿಗಿದ್ರೆ ಅಥವಾ ಸರಿಯಾದ ಗುರು ನಿಮಗೆ ಸಿಕ್ಕಿದ್ರೆ ನಮ್ಮ ಜೀವನದಲ್ಲಿ ಅರ್ಧ ಬದಲಾವಣೆ ಆದಂಗೆನೆ. ಸೊ ಹಾಗಾಗಿ ಗುರುಗಳ ಆಶೀರ್ವಾದ, ರಕ್ಷೆ ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಒಂದು ಪ್ರೀತಿ ಪಾತ್ರರ ಮೇಲೆ ಪ್ರೊಟೆಕ್ಷನ್ ಇದೆ. ಹೆದರಬೇಡಿ, ಧೈರ್ಯವಾಗಿರಿ, ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ರೆಕಗ್ನೈಸ್ ದ ರಿಯಾಲಿಟಿ ಬಿಹೈಂಡ್ ದ ಮಾಸ್ಕ್. ಸೊ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ನೀವು ಭಯ ಬಿದ್ದರೆ ಅವ್ರಿಗೆ ತುಂಬ ನಗು ಬರುತ್ತೆ, ನೀವು ದುಃಖದಲ್ಲಿದ್ದರೆ ಅವ್ರಿಗೆ ತುಂಬ ಖುಷಿ ಆಗತ್ತೆ, ಆ ಥರನೂ ಇದೆ. ಜೊತೆಗೆ ಯಾರ್ದೋ ಸಾವನ್ನ ನೀವು ಬಯಸ್ತಿದ್ದೀರಲ್ಲ, ಅದು ನಿಮಗೆ ದುಬಾರಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಹುಷಾರಾಗಿ ಇರಿ. ಕಟ್, ಕ್ಲಿಯರ್, ಕ್ಯಾನ್ಸಲ್, ರಿವರ್ಸ್ ಬ್ಯಾಕ್ ಅಂತ ಇದೆ. ಸೊ ಸದ್ಯಕ್ಕೆ ಬೇಡದೇ ಇರುವಂಥ ವಿಚಾರಗಳನ್ನ, ಬೇಡದೇ ಇರುವಂಥ ನೆನಪುಗಳನ್ನ, ದುಃಖ ದುಮ್ಮಾನಗಳನ್ನ ಎಲ್ಲನೂ ಕೂಡ ನಿಮ್ಮ ಜೀವನದಿಂದ ಕಟ್, ಕ್ಲಿಯರ್, ಕ್ಯಾನ್ಸಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮೈಂಡಿಂದ, ಬೇಡದೇ ಇರುವಂಥ ವಿಚಾರಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡಿವೈನ್ ಟೈಮಿಂಗ್ ಬರ್ತಾ ಇದೆ, ಅಥವಾ ಡಿವೈನ್ ಟೈಮಿಂಗಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಆಗತ್ತೆ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಕೂಡ ಬರುತ್ತೆ. ನಿಮ್ಮದು ಅಂತ ಅನ್ನೋದು ಬೇರೆಯವ್ರ ಪಾಲು ಆಗೋದಿಲ್ಲ. ಸೊ ನಿಮ್ಮದು ನಿಮಗೆ ಸಿಗುತ್ತೆ. ಅದು ದೈವ ನಿರ್ಧಾರ ಮಾಡಿದಂಥ ಸಮಯದಲ್ಲಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ನಿರ್ದಯಿ ಹೃದಯಗಳ ಬಗ್ಗೆ ಇಲ್ಲಿ ಇದೆ. ನಿರ್ದಯಿ ಹೃದಯಗಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು, ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ. ಸೊ ಚಾನಲ್ ಅಂತ ಇದೆ. ಸೊ ಐ ಮೇಕ್ ಯು ಚಾನಲ್ ಆಫ್ ಮೈ ವರ್ಕ್. ಗುರುಗಳು ನಿಮ್ಮ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಬಹಳಷ್ಟು ಜನರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಕಾರಣಕ್ಕೆ, ನಿಮ್ಮ ಸೋಲ್ ಮಿಷನ್ ಏನಿದೆ ಅದು ನಿಮ್ಮ ಗುರುವಿನ ಇಚ್ಛೆಯಂತೆ ನಡೀತಾ ಇದೆ, ನಡೆಯುತ್ತೆ ಮುಂದಕ್ಕೂ ಕೂಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ಈಸ್ ಹ್ಯಾಪನಿಂಗ್ ವಿತ್ ಯುವರ್ ಮಾಸ್ಟರ್ಸ್ ವಿಲ್. ಗೋ ಥ್ರೂ ವಿತ್ ಎ ಸ್ಮೈಲ್. ಒಬ್ರು ಗುರುಗಳಲ್ಲ, ತುಂಬಾ ಗುರುಗಳು ಇದ್ದಾರೆ. ದತ್ತಾತ್ರೇಯರು ಇಲ್ಲಿ ಪ್ರಮುಖವಾಗಿ ಇದ್ದಾರೆ. ಎಲ್ಲ ಗುರುಗಳು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೀವನದಲ್ಲಿ ಒಬ್ಬ ಗುರು ಅಲ್ಲ, ಎಲ್ಲ ಗುರು ಇದ್ದಾರೆ. ಎಲ್ಲ ಗುರುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ರಕ್ಷೆಯಾಗಿ ನಿಂತಿದ್ದಾರೆ. ನಿಂತಿರುವಂಥ ಗುರುಗಳು ನಿಮಗೆ ರಕ್ಷೆ ಹಾಕ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಳಿತನ್ನ ತರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ ಅಂದಾಗ
ನೀವು ಯಾಕೆ ಸಿಟ್ಟಾಗ್ತೀರಾ ಅಥವಾ ಕೋಪದಲ್ಲಿ ಮುಂದುವರಿತೀರಾ? ಏನೇ ಇದ್ರೂ ನಗ್ನಗ್ತಾ ಮುಂದುವರಿರಿ ಅನ್ನುವಂಥದ್ದು ಇದೆ. ಹೆಚ್ಚು ನಗ್ತಾ ಇರಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಗೋ ವಿತ್ ಸ್ಮೈಲ್, ನಗ್ನಗ್ತಾನೆ ಏನೇ ಸಮಸ್ಯೆ ಇದ್ರೂ ಎದುರಿಸಿ ಅನ್ನುವಂಥದ್ದು ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಂಬಿಕೆ ತುಂಬ ಮುಖ್ಯ. ನಂಬಿಕೆ ಇರಲಿ, ಭರವಸೆ ಕಳ್ಕೊಳ್ಬೇಡಿ. ನಂಬಿಕೆ ಭರವಸೆಯಿಂದ ನಿಮ್ಮ ಜೀವನದಲ್ಲಿ ಏನಾಗಬೇಕಿತ್ತೋ ಎಲ್ಲವೂ ಕೂಡ ಆಗತ್ತೆ, ಏನಾಗಬಾರ್ದಿತ್ತೋ ಅದೆಲ್ಲವೂ ಕೂಡ ಅವಾಯ್ಡ್ ಆಗತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಫೇಸ್ ವಿತ್ ಸ್ಮೈಲ್. ಓಕೆ, ಸೊ ಶ್ರದ್ಧಾಭಕ್ತಿ ಇರಲಿ ಅಂತ ಹೇಳ್ತಿದ್ದಾರೆ. ಮ್ಯಾನಿಫೆಸ್ಟೇಷನ್ ಏನು ಕೇಳ್ಕೊಂಡಿದ್ರಿ ಗುರುಗಳ ಹತ್ರ ಅದು ನಡೀತಾ ಇದೆ ಅನ್ನುವಂಥದ್ದು ಇದೆ. ನಿಮಗೆ ಗುರುಗಳು ಹೇಳ್ತಿರೋದು ಇಷ್ಟೇ. ಸೊ ಸಹಾಯ ಅನ್ನೋದು ಮಾಡಿ ಅನ್ನುವಂಥದ್ದು, ಬೇರೆಯವರಿಗೆ ಸಹಾಯ ಮಾಡಿ. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಸಹಾಯ ಸಿಗ್ತಾ ಇದೆ. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಗುರುಗಳ ಆಶೀರ್ವಾದ ಇನ್ನಷ್ಟು ಸಿಗುತ್ತೆ. ಇನ್ನೊಬ್ಬರನ್ನ ಮೇಲೆತ್ತಿದಾಗ, ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಸಿಗುವಂಥ ಕೃತಜ್ಞತೆ ಏನಿದೆ ಅದು ನಿಮಗೆ ಒಂದು ರಕ್ಷೆಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಾರ್ಡ್ ವರ್ಕನ್ನು ಹೀಗೆ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸೊ ತುಂಬ ಕಷ್ಟಪಟ್ಟಿದ್ದೀರಾ, ಕಷ್ಟಕ್ಕೆ ತಕ್ಕ ಶ್ರಮ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದೀರಾ. ಯೋಚನೆ ಮಾಡಬೇಡಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಮಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ರೈತರು ಏನು ಯಾರೋ ಕೆಲವರು ಇಲ್ಲಿ ಹಗಲು ರಾತ್ರಿ ಕಷ್ಟಪಡ್ತಿದ್ದಾರೆ, ಅವ್ರು ಅನ್ಕೊಂಡಂಥ ರಿಸಲ್ಟ್ ಸಿಕ್ಕಿಲ್ಲ ಅವರ ಹೊಲದಲ್ಲಿ, ಅವರ ಮನೆ ವಿಚಾರದಲ್ಲಿ. ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದಷ್ಟು ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮಗೆ ಒಂದಷ್ಟು ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕ ಶ್ರಮ ಸಿಕ್ಕಿಲ್ಲ, ಯಾರೋ ನಿಮ್ಮ ಶ್ರಮನ ತೆಗಿತಾ ಇದ್ದಾರೆ, ಮತ್ತೆ ಒಬ್ಬರೇ ತುಂಬ ಕಷ್ಟಪಡ್ತಿದ್ದೀರಾ ಅಂದರೆ ಹೆಚ್ಚು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಇದಕ್ಕೆ ಒಂದು ಎಂಡಿಂಗ್ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಹ್ಯುಮ್ಯಾನಿಟಿನ ಮರೆತು ಬದುಕ್ತಾ ಇರೋರಿಗೆ ಒಂದಷ್ಟು ಎಚ್ಚರಿಕೆ ಇದೆ. ಮನುಷ್ಯತ್ವನ ಮರಿಬೇಡಿ ಅನ್ನುವಂಥದ್ದು ಇದೆ. ಮನುಷ್ಯತ್ವನ ಮರಿಬೇಡಿ, ಹಂಬಲ್ಲಾಗಿ ಇರಿ, ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಇಡೀ ಒಂದು ಚಕ್ರ ಏನಿದೆ, ಋತುಚಕ್ರ ಇರಬಹುದು ಅಥವಾ ಜನನ ಮರಣಗಳ ಚಕ್ರ ಇರಬಹುದು, ಇದರಲ್ಲಿ ಕೊನೆವರೆಗೂ ನಿಮ್ಮ ಜೀವನದಲ್ಲಿ ಇರೋರು, ನಿಮ್ಮ ಜೀವನಕ್ಕೆ ಬರೋರು ಅಥವಾ ನಿಮ್ಮ ಜೀವನದಲ್ಲಿ ಸದಾ ಇರೋ ಅಂಥವ್ರು ಮಾರ್ಗದರ್ಶಕರಾಗಿ ಗುರುಗಳು ಅಷ್ಟೇನೆ. ಹಾಗಾಗಿ ಗುರುಗಳನ್ನ ನಂಬಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಡ್ರೀಮ್, ನಿಮ್ಮ ಕನಸು ನನಸಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳು ತುಂಬ ಇಂಪಾರ್ಟೆಂಟ್, ಕನಸುಗಳನ್ನ ಬರೆದಿಡಿ ಅನ್ನುವಂಥದ್ದು ಕೂಡ ಇದೆ. ಕನಸುಗಳ ಮುಖಾಂತರ ಗುರುಗಳು ನಿಮ್ಮನ್ನ ಭೇಟಿ ಆಗ್ತಾರೆ ಅಥವಾ ನಿಮಗೆ ಕನ್ವೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕನಸುಗಳು ಏನಿದೆ ಗುರುಗಳ ಹತ್ರ, ನಿಮ್ಮ ಆಸೆಗಳೇನಿದೆ ಗುರುಗಳ ಹತ್ರ ಹೇಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುಲಾಮನಾಗುವ ತನಕ ದೊರೆಯದಣ್ಣ ಮುಖುತಿ ಅಂತ. ಸೊ ಭಕ್ತಿಯ ಇನ್ನೊಂದು ಪರಾಕಾಷ್ಠೆ ಅಂದರೆ ಸಂಗೀತ ಅಂತ ಅನಿಸುತ್ತೆ. ಇವತ್ತು ಸಂತ ಶಿಶುನಾಳ ಶರೀಫರ ಜನ್ಮದಿನೋತ್ಸವ ಇದೆ. ಸೊ ಹಾಗಾಗಿ ಬಹಳಷ್ಟು ಕನಕದಾಸರಿರ್ಬೋದು, ಶಿಶುನಾಳಾಧೀಶರಿರ್ಬೋದು, ಪುರಂದರದಾಸರು, ಬಸವಣ್ಣನವರು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಯೋಗನ ಪಡೆದಿದ್ದಾರೆ ಅನ್ನುವಂಥದ್ದು. ಭಕ್ತಿ ಮಾರ್ಗಕ್ಕೂ ಸಂಗೀತಕ್ಕೂ ಅವಿನಾಭಾವ ಸಂಬಂಧ ಅನ್ನೋ ರೀತಿ ಭಕ್ತಿ ಮಾರ್ಗದಲ್ಲಿ ಸಂಗೀತದಿಂದ ಅಹಂ ಬ್ರಹ್ಮಾಸ್ಮಿ ಅನ್ನೋ ಅಷ್ಟು ಮಟ್ಟಿಗೆ ಬೆಳಿಬಹುದು ಅಂತ ಅನಿಸುತ್ತೆ. ಯಾರೋ ಸಂಗೀತ ಕ್ಷೇತ್ರದಲ್ಲಿ ಇರೋರು ಇದನ್ನು ನೋಡ್ತಿದ್ದೀರಾ ಅಂತ ಅನಿಸುತ್ತೆ. ಹೆಚ್ಚೆಚ್ಚು ಭಕ್ತಿಯ ಗೀತೆಗಳನ್ನ ಹೊಸದಾಗಿ ನೀವೇ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ನೋ ಮ್ಯಾಟರ್ ನಿಮ್ಗೆ ಒಂದೇ ಒಂದು ಅಕ್ಷರ ಬರೆಯೋಕ್ಕೆ ಬರಲ್ಲ ಅಂದರೂ ಕೂಡ ಈಗ
ವಾಯ್ಸ್ ರೆಕಾರ್ಡರ್ ಇರುತ್ತೆ ಅಥವಾ ಟೈಪಿಂಗ್ ಮಿಷಿನ್ ಇರುತ್ತೆ. ಅಂದರೆ ಈಗ ವಾಟ್ಸಪ್ಪಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ, ಸೊ ನಾವು ಹೇಳಿದ್ದನ್ನು ಅದೇ ಟೈಪ್ ಮಾಡಿ ಕೊಡುತ್ತೆ. ಹಾಗಾಗಿ ನಿಮ್ಮ ಹೊಸ ಹೊಸ ಗೀತೆಗಳಿಗೆ ಹೊಸ ಹೊಸ ರೀತಿಲಿ ಮುನ್ನುಡಿನ ಬರೀರಿ ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಮ ಸಾಧನೆ ಸಾರ್ಥಕ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮ ಕನಸುಗಳು ನನಸಾಗತ್ತೆ, ಜೊತೆಗೆ ನಿಮಗೆ ಗುರುಗಳ ಕಡೆಯಿಂದ ಒಂದು ಸಂದೇಶ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಮೈಂಡ್ ಪವರ್ ನಿಮ್ಮ ಜೀವನದಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ಸರಿ ಸಮಾನವಾದದ್ದು ಇನ್ನೊಂದು ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಜನಗಳು ನಿಮ್ಮನ್ನ ಮಂಕ್ ಮಾಡಿರುವಂಥದ್ದು ಅಥವಾ ನಿಮ್ಮ ಬುದ್ಧಿ ನಿಮ್ಮ ಜೊತೆ ಇಲ್ದಿರೋ ಹಾಗೆ ಮಾಡಿರುವಂಥದ್ದು, ನಿಮ್ಮ ಇಂಟೆಲಿಜೆಂಟ್ ವಿತ್ ಬ್ಯೂಟಿ, ಬ್ಯೂಟಿ ವಿತ್ ಇಂಟೆಲಿಜೆನ್ಸಿ ಅಂತ ಏನು ಕರೀತಿದ್ರು ನಿಮ್ಮನ್ನ, ಅದನ್ನ ನಿಮ್ಮಿಂದ ಕಿತ್ಕೊಂಡಿರುವಂಥದ್ದು. ಒಂದು ನಿಮ್ಮ ಸೌಂದರ್ಯ, ಇನ್ನೊಂದು ನಿಮ್ಮ ಬುದ್ಧಿವಂತಿಕೆ. ನಿಮ್ಮ ಬುದ್ಧಿವಂತಿಕೆಯ ಭಿಕ್ಷೆನ ಕಿತ್ಕೊಂಡು ಒಂದಷ್ಟು ಜನ ಬದುಕ್ತಿದ್ದಾರೆ ಅನ್ನುವಂಥದ್ದು. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಿಮಗೆ ಅಂದರೆ, ಗುರುಗಳಿಗೆ ಸರೆಂಡರ್ ಆಗಿ ಗುರುಗಳು ನಿಮಗೆ ಒಂದಷ್ಟು ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಗುರುವಿನ ಅನುಗ್ರಹದಿಂದ ನೀವು ಒಂದಷ್ಟು ಒಳ್ಳೆಯ ಮಾತುಗಳನ್ನ ಅಥವಾ ಒಳ್ಳೆಯ ರೀತಿಯ ಜೀವನ ಶೈಲಿನ ನಿಮ್ಮದಾಗಿಸ್ಕೊಳ್ತೀರಾ. ಅವರು ನಿಮ್ಮ ಜೀವನನ ನಿರ್ದೇಶನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಅವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಜೀವನ ಪಯಣದ ಹಾದಿಲಿ ಸಾಕಷ್ಟು ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ. ಈಗಾಗಲೇ ಲಾಂಗ್ ಜರ್ನಿ ಬಂದಿದ್ದೀರಾ, ಇನ್ನು ಒಂದಷ್ಟು ಲಾಂಗ್ ಜರ್ನಿ ಇದೆ, ಆ ಥರ ಪಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಯಾಣದಲ್ಲಿ ಇರುವಂಥ ಸಮಸ್ಯೆಗಳನ್ನ ನಿಮ್ಮ ಗುರುಗಳು ಬಗೆಹರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಯಾವುದೇ ಒಂದು ಕನ್ಫ್ಯೂಷನ್ ಇದ್ರೂ ಕೂಡ ಗುರುಗಳ ಮಾರ್ಗದರ್ಶನನ ತಗೊಳ್ಳಿ, ಅವರು ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೂರ್ಯಾಸ್ತದ ವೇಳೆ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ರಾತ್ರಿ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ಪದೇ ಪದೇ ಎಚ್ಚರಿಕೆ ಬರ್ತಿದೆ, ಇದ್ರ ಮೇಲೆ ನಿಮ್ಮ ಇಷ್ಟ. ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ, ಧ್ವನಿ ಇದೆ. ಸೊ ಗುರುಗಳ ಆಶೀರ್ವಾದದಿಂದ ನಿಮ್ಮ ಮೇಲೆ ಮಾಡಿರುವಂಥ ಕ್ರಿಯೆಗಳೆಲ್ಲವೂ ಕೂಡ ಸುಟ್ಟು ಹೋಗುತ್ತೆ, ನಾಶ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ರಿಯೆಗಳನ್ನ ಮಾಡಿದ್ದಾರೆ ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಕ್ರಿಯೆಗಳನ್ನ ಮಾಡಿದ್ದಾರೆ, ಅದೆಲ್ಲವೂ ಕೂಡ ದೂರ ಆಗಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಕೆಲವರು ಸತ್ತು ಹೋಗಿದ್ರು ಕೂಡ ಇನ್ನ ಆಸೆಗಳನ್ನ ಇಟ್ಕೊಂಡು, ಇನ್ನ ದ್ವೇಷನ ಸಾಧಿಸ್ಕೊಂಡು, ಇನ್ನ ಹೊಟ್ಟೆ ಕಿಚ್ಚುಪಟ್ಕೊಂಡು ಭೂಮಿ ಮೇಲೆ ತೊಂದರೆ ಮಾಡ್ತಿದ್ದಾರೆ. ಸಾಕು, ಸಮಯ ಬಂತು, ಹೊರಡಿ, ಮುಂದಿನ ಜನ್ಮಕ್ಕಾದರೂ ಒಳ್ಳೆ ಜೀವನನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸದ್ಯಕ್ಕೆ ನಿಮ್ಮ ಚಿಂತೆ, ದುಃಖ, ನೋವು ಎಲ್ಲನೂ ಕೂಡ ಒಂದು ಹೋಮನ ಮಾಡಿ ಅದರಲ್ಲಿ ನಾಶಪಡಿಸ್ಕೊಳ್ಳಿ, ಇಲ್ಲಾಂದರೆ ಗುರುಗಳ ನಾಮ ಜಪನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಬಿ ದ ಲೈಟ್, ಇನ್ನೊಬ್ಬರ ಜೀವನಕ್ಕೆ ನಿಮ್ಮಿಂದ ಬೆಳಕಾಗಬೇಕಾಗಿದೆ, ಬೆಳಕಾಗಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸೋಲ್ ಪರ್ಪಸ್, ಲೈಫ್ ಪರ್ಪಸ್ ಏನಿದೆ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯುವರ್ ಪರ್ಪಸ್ ಆಫ್ ಲೈಫ್ ಈಸ್ ಎ ಕೇರ್ ಟೇಕರ್ ಆ್ಯಂಡ್ ಲೈಟ್ ವರ್ಕರ್ ಆಫ್ ದ ಪ್ಲಾನೆಟ್ ಅರ್ತ್. ಭೂಮಿನ ಚೆನ್ನಾಗಿ ಇರೋ ಹಾಗೆ, ಭೂಮಿ ಮೇಲೆ ಇರೋರು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯದಲ್ಲಿ, ನಿಮ್ಮ ಸೋಲ್ ಪರ್ಪಸ್ಸಿನ ಒಂದು ಭಾಗ. ಹಾಗಾಗಿ ಅದನ್ನು ತಿಳ್ಕೊಳ್ಳಿ, ಹಾಗೆ ನಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯು ಆರ್ ಸೇಮ್ ಆಸ್ ಮೀ ಅಂತ ಹೇಳ್ತಿದ್ದಾರೆ, ನಾನು ನೀನು ಒಂದೇ ಥರ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲರ ಹತ್ರನೂ ನಾನು ಇರ್ತೀನಿ, ಎಲ್ಲರ ಜೊತೆಲೂ ನಾನು ಇರ್ತೀನಿ, ನನಗೆ ಬಡವ ಶ್ರೀಮಂತ ಅನ್ನುವಂಥ ಯಾವುದೇ ಭೇದ ಇಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ದಿರ ಆರಾಮಾಗಿ ಇರಿ, ಗುರುಗಳ ಪಾದಾರವಿಂದಕ್ಕೆ ಶರಣಾಗಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಒಳ್ಳೆಯದಾಗಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಲ್ಲರಲ್ಲೂ ಭಗವಂತ ಇದ್ದಾನೆ. ಸೊ ಹಾಗಾಗಿ ಎಲ್ಲರನ್ನೂ ಈಕ್ವಲ್ ರೆಸ್ಪೆಕ್ಟಿಂದ ಟ್ರೀಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಫೈನಾನ್ಷಿಯಲಿ ಸಕ್ಸಸ್ ಇದೆ,
ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಯಾರು ನಿಮಗೆ ದುಡ್ಡು ಬರ್ದಿರೋ ಹಾಗೆ ಮಾಡಿದಾರೋ ಅವರಿಗೆ ಇನ್ನು ಮುಂದೆ ಸಮಸ್ಯೆ ಆಗತ್ತೆ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ಯಾರ್ಯಾರು ತಡೆದಿದ್ರೋ ಅದೆಲ್ಲ ಅವರಿಗೆ ರಿವರ್ಸ್ ಬ್ಯಾಕ್ ಆಗುತ್ತೆ. ಸೊ ಕಮಲಾಗೆ ಅಂತ ಏನು ಕೇಳಿಸ್ತಾ ಇದೆ. ಸೊ ಯಾರು ನನ್ನ ಬಗ್ಗೆ ಮಾತಾಡ್ತಿದ್ದೀರೋ ಗೊತ್ತಿಲ್ಲ, ಅಥವಾ ನಿಮ್ಮ ಹೆಸರೇ ಇದೆಯೇನೋ ಗೊತ್ತಿಲ್ಲ. ಜೊತೆಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ದುಡ್ಡಿನ ಆಶೀರ್ವಾದನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ದಿನಾಗಲೂ ಬೆಳಿಗ್ಗೆ ಸಂಜೆ ಕನಕಾಧಾರ ಸ್ತೋತ್ರನ ಹಾಕಿ, ಅದರಿಂದ ಕೂಡ ನಿಮಗೆ ದುಡ್ಡು ಬರುತ್ತೆ. ಇಲ್ಲಾಂದರೆ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ದೇಹಿಮೆ ಕುರುಮೆ ಮಮ ಗೃಹೆ ಸರ್ವದಾ, ಈ ಥರ ಮಂತ್ರ ಇದೆ ಯೂಟ್ಯೂಬಲ್ಲಿ, ಅದನ್ನು ಕೂಡ ಕೇಳಿ. ಖಂಡಿತವಾಗ್ಲೂ ಫೈನಾನ್ಷಿಯಲಿ ಚೆನ್ನಾಗಾಗುತ್ತೆ. ಸದ್ಗುರು ಇದ್ದಾರೆ. ಸೊ ಬಾಬಾ ಇಸ್ ಟ್ರೂ ಗುರು. ಸೊ ಅವ್ರು ನಿಜವಾಗ್ಲೂ ಗುರು ಇದ್ದಾರೆ. ಸೊ ಹಾಗಾಗಿ ಯಾರ್ಯಾರು ಕಷ್ಟಪಡ್ತಿದ್ದಾರೋ ಅವರ ಭಕ್ತರನ್ನ ಕಾಪಾಡೋದಕ್ಕೆ, ಅಥವಾ ಅವರಿಗೆ ಆಶೀರ್ವಾದ ಮಾಡೋದಕ್ಕೆ, ಅಥವಾ ಅವ್ರ ಜೀವನದಲ್ಲಿ ಸ್ವಲ್ಪ ಆದರೂ ರಿಲೀಫ್ ಸಿಗಲಿ ಅನ್ನುವಂಥ ಕಾರಣಕ್ಕೆ ಅವ್ರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಅವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ, ಅವ್ರ ಆಶೀರ್ವಾದ ಇರುತ್ತೆ ಅನ್ನುವಂಥದ್ದು ಇದೆ. ರೀಸನ್, ಎಲ್ಲದಕ್ಕೂ ಒಂದು ರೀಸನ್ ಇದೆ. ಸೊ ನಿಮ್ಮ ಮೈಂಡ್ ತುಂಬ ರೆಸ್ಟ್ಲೆಸ್ ಆಗಿದೆ, ಒಂಚೂರು ಕಂಟ್ರೋಲಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿರಂತರವಾಗಿ ಪ್ರಯಾಣ ಯಶಸ್ಸು ನಿಲ್ಲೋವರೆಗೂ ನಡೀತಾನೆ ಇದೆ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಿಮ್ಮ ಪ್ರಯಾಣ ಸ್ಟಕ್ ಆಗಿದೆ, ಪಾಸಲ್ಲಿ ಇದೆ. ಪ್ಲೇ ಬಟನ್ ಒತ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಲೈಫ್ ಎಲ್ಲೋ ಸ್ಟಕ್ ಆಗಿ ಸ್ಟಾಪ್ ಆಗಿದೆ, ಮುಂದುವರ್ಸ್ಕೊಂಡು ಹೋಗಿ ಜೀವನನ ಅನ್ನುವಂಥದ್ದು ಇದು. ಆಲ್ ಟ್ರೂಲಿ ಸ್ಪಿರಿಚುವಲ್ ಪಾತ್ಸ್ ಲೀಡ್ ಟು ಗಾಡ್, ಫಾಲೋ ದ ಪಾತ್ ಮೋಸ್ಟ್ ಸೂಟೆಡ್ ಟು ಯು. ಹೇಗೆ ಇದ್ರು, ಹೇಗೆ ಹೋದ್ರು, ಹೆಂಗೆ ಬದುಕಿದ್ರು, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಎಲ್ಲ ಮುಟ್ಟೋದು ಮೂಲ ಭಗವಂತನಿಗೇನೆ. ಸೊ ಹಾಗಾಗಿ ನಿಮ್ಗೆ ಹೇಗೆ ಸರಿ ಅನಿಸುತ್ತೋ ಆ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಿರಿ, ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಟ್ರಯಾಂಗಲ್ ರಕ್ಷೆನ ಹಾಕ್ಕೊಳ್ಳಿ ನಿಮಗೆ ಅನ್ನುವಂಥದ್ದು ಇದೆ. ನಿಮಗೆ, ನಿಮ್ಮ ಮನೆಗೆ, ನಿಮ್ಮ ದುಡ್ಡಿಗೆ ಒಂದು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಿಫ್ಟ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾರೋ ಏನು ಗಿಫ್ಟ್ ಬರ್ಬೋದು ಅಂತ ಕುತೂಹಲದಲ್ಲಿ ಇದ್ದಾರೆ. ಸೊ ಎಸ್, ನಿಮ್ಮ ಮಗುವಿನಂಥ ನೇಚರ್ಗೆ ಇಷ್ಟ ಆಗುವಂಥ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಗುರುಗಳನ್ನ ಪ್ರಾರ್ಥನೆ ಮಾಡಿ, ಅವರ ಆಶೀರ್ವಾದನೆ ನಿಮಗೆ ಉಡುಗೊರೆಯಾಗಿ ಕೂಡ ಬರಬಹುದು. ಗುರುಗಳ ಬ್ಲೆಸ್ಸಿಂಗ್ಸ್ ನಿಮಗೆ ಗಿಫ್ಟ್ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಳ್ಳೆಯದಾಗಲಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗತ್ತೆ, ಪ್ರಾರ್ಥನೆ ಮಾಡಿ. ಸದ್ಯಕ್ಕೆ ಗ್ರಹಗತಿಗಳಲ್ಲಿ ಏನೇ ಬದಲಾವಣೆ ಇದ್ರೂ ಕೂಡ, ಸೊ ಸದ್ಯಕ್ಕೆ ಒಂದು ಗ್ರಹ ಶಾಂತಿ ಪೂಜೆ ಕೂಡ ಇಲ್ಲಿ ಕೇಳ್ತಾ ಇದೆ ಅಂತ ಅನ್ಸುತ್ತೆ. ಒಂದು ಗ್ರಹ ಶಾಂತಿ ಪೂಜೆ ಬೇಕು ಅಂದರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ನೊಂದಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡೋಕ್ಕೆ ಗುರುಗಳು ಯಾವಾಗಲೂ ಇರ್ತಾರೆ, ಈಗಲೂ ಕೂಡ ಇದ್ದಾರೆ ಅನ್ನುವಂಥದ್ದು ಇದೆ. ಆಗಲೇ ಹೇಳ್ದಂಗೆ ನಿಮ್ಮ ಮನೆಯಲ್ಲಿಗೆ ಒಂದು ಹೋಮನೋ ಪೂಜೆನೋ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕತ್ತಲು ಆವರಿಸಿದೆ, ಒಂದು ಬೆಳಕಿನ ಜ್ಯೋತಿನ ನಿಮ್ಮ ಮನೆಯಲ್ಲಿ ಹಚ್ಚಿ ಇಡಿ ಅನ್ನುವಂಥದ್ದು ಇದೆ. ಯುವರ್ ಹೋಮ್ ಶುಡ್ ಬಿ ಎ ಪ್ಲೇಸ್ ಆಫ್ ರೆಸ್ಟ್ ವಿತ್ ಪಾಸಿಟಿವ್ ಎನರ್ಜಿ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇಲ್ಲ ಅಂತ ಹೇಳ್ತಾ ಇದೆ. ಸ್ವಲ್ಪ ಪಾಸಿಟಿವ್ ಎನರ್ಜಿನ ನಿಮ್ಮ ಮನೆಗೆ ತಗೊಂಬನ್ನಿ. ಸರೆಂಡರ್, ಸೊ ಗ್ರೇಸ್ಫುಲಿ ಸರೆಂಡರ್ ಟು ಯುವರ್ ಮಾಸ್ಟರ್ ಆ್ಯಂಡ್ ಏಂಜಲ್ಸ್, ಲೆಟ್ ದೆಮ್ ಡೀಲ್ ವಿತ್ ಎ ಕರೆಂಟ್ ಸಿಚುವೇಶನ್. ಸದ್ಯದ ಪರಿಸ್ಥಿತಿ ಏನು, ಈ ಒಂದು ಅಂಧಕಾರ ಆವರಿಸಿದೆ ನಿಮ್ಮ ಜೀವನದಲ್ಲಿ ಇರಬಹುದು, ನಿಮ್ಮ ಮನೆಯಲ್ಲಿರಬಹುದು, ಈ ಪರಿಸ್ಥಿತಿನ ನಿಭಾಯಿಸಲಿಕ್ಕೆ ನಿಮ್ಮ ಗುರುಗಳಿಗೆ ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ. ಲಾ ಆಫ್ ಅಟ್ರಾಕ್ಷನ್ ಇದೆ. ನಿಮ್ಮ ಜೀವನದಲ್ಲಿ ಏನು ಬೇಕು, ಏನು ಬೇಡ, ಇದ್ರ ಕಡೆ ಗಮನನ ಕೊಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಗುರುಗಳ ಆಶೀರ್ವಾದನ ಪಡ್ಕೊಂಡು ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಆಗತ್ತೆ. ನಿಮ್ಗೇನು ಬೇಕು ಅನ್ನುವಂಥ ದೃಢ ವಿಶ್ವಾಸ
ಅಥವಾ ದೃಢ ಸಂಕಲ್ಪ ಅಥವಾ ನಂಗೆ ಇದು ಬೇಕೇ ಬೇಕು ಅನ್ನುವಂಥ ಮನಸ್ಥಿತಿ ನಿಮಗಿದ್ರೆ ಖಂಡಿತವಾಗ್ಲೂ ನಿಮಗೆ ಅದನ್ನು ಅವರು ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಒಂದು ದಾರಿ ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಇದಕ್ಕೆ ಯಾರು ನಿಮ್ಮ ಜೊತೆ ಬರೋದಿಲ್ಲ. ಯು ಹ್ಯಾವ್ ಟು ಫೇಸ್ ಇಟ್. ಸೋಲ್ ಜರ್ನಿ ಇದೆ. ನೀವೊಬ್ಬರೇ ಇದನ್ನು ಫೇಸ್ ಮಾಡಬೇಕು, ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎವರಿ ರಿಲೇಷನ್ಶಿಪ್ ಹ್ಯಾಸ್ ಶೆಲ್ಫ್ ಲೈಫ್ ಆ್ಯಂಡ್ ಎಂಡ್ ಒನ್ ಡೇ. ಎಕ್ಸ್ಪೈರಿ ಡೇಟ್ ಆಗಿದೆ, ಯಾವುದೋ ಒಂದು ರಿಲೇಷನ್ಶಿಪ್ಪಿಗೆ ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದೇಹ ಪಂಜರ ಖಾಲಿಯಾಗುವಂಥ ದಿನಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಇದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ, ಆಯಿತಾ. ಯಾರಿಗೋ ರಿಲೇಷನ್ಶಿಪ್ ಎಂಡ್ ಆಗುತ್ತೆ, ಯಾರೋ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಇದ್ದವರು ಎಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಫ್ರೀಯಾಗಿ ಬಿಟ್ಬಿಡಿ ನಿಮ್ಮ ಏಂಜಲಿಕ್ ಎನರ್ಜಿನ, ನಿಮ್ಮ ಚಕ್ರಗಳನ್ನ. ಸೊ ತುಂಬ ಕಂಟ್ರೋಲ್ ಮಾಡ್ತೀರಾ ಲೈಫನ್ನ, ಎನರ್ಜಿನ, ಚಕ್ರನ ಅಂತ ಅನಿಸುತ್ತೆ. ಸೊ ಫ್ರೀಯಾಗಿ ಬಿಡಿ ಅನ್ನುವಂಥದ್ದು ಇದೆ. ಒಂದಷ್ಟು ರಾಂಗ್ ಇನ್ಫಾರ್ಮೇಷನ್ ಇರಬಹುದು ನಿಮಗೆ ಚಕ್ರಗಳ ಮಾಹಿತಿ ಬಗ್ಗೆ, ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಫ್ರೀಯಾಗಿ ಇಟ್ಕೊಳ್ಳಿ. ನಿಮ್ಮ ಏಂಜಲ್ಸ್ ಎಲ್ಲ ನಿಮಗೆ ಸಹಾಯನ ಮಾಡ್ತಿದ್ದಾರೆ, ಜೊತೆಗೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಏನು ಬೇಕು ಅಂತ ನೀವು ಕೇಳೋದ್ಕಿಂತ ಗುರುಗಳು ನಿಮ್ಗೇನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರ ಕಡೆ ಗಮನನ ಕೊಡಿ. ಅವ್ರು ಕೊಡೋದನ್ನ ತಗೊಳ್ಳಿ. ಮೇ ಬಿ ಗುರುಗಳು ನಿಮಗೆ ಕೊಡಬೇಕು ಅಂದ್ಕೊಂಡಿರೋದು ಇದಕ್ಕಿಂತ ಉತ್ತಮವಾಗಿದೆಯೇನೋ ಅಲ್ವಾ. ಸೊ ಹಾಗಾಗಿ ಗುರುಗಳ ಹತ್ರ ಆಶೀರ್ವಾದನ ಪಡ್ಕೊಳ್ಳಿ. ಜೊತೆಗೆ ನಿಮ್ಮ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಿನಾಗಲೂ ಇನ್ಹೇಲ್ ಎಕ್ಸೇಲ್ ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಇದೆ. ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಲೈಫನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ಯು ಆರ್ ಯುನೀಕ್. ನೀವು ತುಂಬ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ ಗುರುಗಳು. ನೀವು ತುಂಬ ಸ್ಪೆಷಲ್. ನಿಮ್ಮ ಜರ್ನಿ ತುಂಬ ಸ್ಪೆಷಲ್. ಯಾರ ಜೊತೆನೂ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫನ್ನು ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ದಿರ ಮುಂದುವರೆದಿದ್ದೆ ಆದರೆ ಈ ಸೋಲ್ ಜರ್ನಿ ಏನಿದೆ ನೀವೊಬ್ಬರೇ ಫೇಸ್ ಮಾಡ್ಬೇಕು. ನಿಮ್ಗೆ ಯಾರ ಸಹಾಯನೂ ಇಲ್ಲ. ಸೊ ಹಾಗಾಗಿ ನಡೆಯುವಂಥ ದಾರಿಗೆ, ಮುಂದಿನ ದಾರಿಯಲ್ಲಿ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಇದೆ, ಮತ್ತೆ ಒಂದು ದಾರಿ ಕಾಣಿಸ್ಕೊಡ್ತಾರೆ, ತೋರಿಸ್ಕೊಡ್ತಾರೆ. ಆ ದಾರಿಲಿ ಮುಂದುವರಿರಿ, ಇನ್ನೂ ಹೆಚ್ಚಿನ ಒಳಿತಾಗತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಸೊ ಯಾರೋ ನಿಮ್ಮ ಮಾತುಗಳನ್ನ ಅಥವಾ ರೀಡಿಂಗನ್ನ ತಿರ್ಚೋ ಪ್ರಯತ್ನ ಪಡ್ತಿದ್ರೆ ಅವರಿಗೆ ತಕ್ಕ ಶಾಸ್ತಿ ಅಥವಾ ಶಿಕ್ಷೆನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿದ್ದೆ ಮಾಡೋದನ್ನ ಬಿಟ್ಬಿಟ್ಟು ಕೆಲಸದ ಕಡೆ ಗಮನ ಕೊಡಿ. ಟೇಕ್ ಕೇರ್.